ನಂಬ್ಕೊಂಡ್ ಬನ್ನಿ, ಕೆಲಸ ಆಗ್ಲೇಬೇಕು ಅನ್ನೋದಲ್ಲ, ನಂಬ್ಕೊಂಡ್ ಬನ್ನಿ, ಹಾಗೆ ಆಗತ್ತೆ. ಅಂದ್ರೆ ಅವರು ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಇದ್ದಾಗ ಖಂಡಿತ ಆಗುತ್ತೆ, ತಲೆ ಕೆಡಿಸ್ಕೊಳೋಂಥದ್ದಿಲ್ಲ. ಆಗ ಇನ್ನೊಬ್ರು ಹೇಳಿದ್ರು ಅಂತ ಬರೋದಕ್ಕಿಂತ ನಿಮ್ಮ ಮನ್ಸಲ್ಲಿ ಅನ್ಕೊಂಡ್ ಬನ್ನಿ, ಲೈಕ್ ನಮಗೂ ಅನ್ನಿಸ್ಬೋದು ಆಗ್ಬೋದು ಇದು ಆಗುತ್ತೇನೋ ಅಂತ ಕೇಳ್ಕೊಂಡ್ ಬನ್ನಿ, ಅವಾಗ ಖಂಡಿತ ಆಗುತ್ತೆ. ಯಾರೋ ಹೇಳಿದ್ರು ಅಂತ ಹೇಳಿ ಬಂದು ಆಗ್ಲಿಲ್ಲ ಅಂತ ಬೇಜಾರಾಗೋದಲ್ಲ, ನಿಮ್ಮ ಮನ್ಸಲ್ಲಿ ಇರ್ಬೇಕದು ಆಗತ್ತೆ ಅನ್ನೋದು, ಹಂಗೆ ಅನ್ಕೊಂಡ್ ಬನ್ನಿ ಖಂಡಿತ. ನನ್ನ ಹೆಸರು ಐಶ್ವರ್ಯ, ಬಂದಿರೋ ನಾಗರಬಾವಿಯಿಂದ. ಇದು ನನಗೆ ಗೊತ್ತಿರ್ಲಿಲ್ಲ ಕ್ಷೇತ್ರದ ಬಗ್ಗೆ, ನನ್ನ ತಾಯಿಗೆ ಗೊತ್ತಿತ್ತು, ಅವ್ರ ಕಡೆಯಿಂದ ನಾನು ಬಂದಿದ್ದೆ ಅಷ್ಟೇ. ನಾನು ಅನ್ಕೊಂಡಿದ್ದು ಕೆಲವೊಂದು ಆಗಿದೆ, ಆ್ಯಂಡ್ ಈಗ ಇನ್ನೊಂದು ಸಂಕಲ್ಪ ಉಟ್ಕೊಂಡಿದ್ದೀನಿ, ಅದು ಆಗೋದ್ರಲ್ಲಿದೆ. ಅದಾಗಬೇಕು ಅಂತ ಅಂದ್ಕೊಂಡು ಇದು ಮಾಡ್ಕೊಂಡಿಲ್ಲ. ಅದು ಇಲ್ಲಿಗೆ ನಾವು ಆಲ್ರೆಡಿ ಬರ್ತಾ ಇದ್ದೀವಿ, 3 ತಿಂಗಳು 4 ತಿಂಗಳು ಆಗಿದೆ. ನಾವು ಬರೀ ದೀಪ ಮಾತ್ರ ಹಚ್ಚಿರೋದು, ಕಾಯಿ ಕಟ್ಟಕ್ಕೆ ಹೇಳಿದ್ದಿಲ್ಲ. ಅಂದ್ಕೊಂಡಿದ್ದಂತೂ ಆಗಿದೆ, ಅದೊಂದು ಸಮಾಧಾನ ಇದೆ. ನನ್ನ ತಾಯಿ ಅಂದ್ಕೊಂಡಿದ್ದು ಒಂದು ಸ್ವಲ್ಪ ನೋವಲ್ಲಿದೆ, ಬಟ್ ನಾನು ಅಂದ್ಕೊಂಡಿದ್ದು ಆಗಿದೆ, ಅದೊಂದು ಖುಷಿ ಇದೆ. ಈಗ ಇನ್ನೊಂದು ಸಂಕಲ್ಪ ಹುಟ್ಟಿದ್ದೀನಿ, ಅದನ್ನು ನೋಡ್ಬೇಕು. ಅದು ಅದೇ ಪ್ರಾಪರ್ಟಿದು ಯಾವುದೋ ಪ್ರಾಬ್ಲಮ್ ಇತ್ತು, ವರ್ಷಗಳಿಂದ ಆಗಿರಲಿಲ್ಲ, ಈಗ ರೀಸೆಂಟಾಗಿ ಆಯ್ತು ಅಷ್ಟೇ. ಅದ್ರ ಸೇಲ್ ಆಯಿತು, ಅದರ ಅಮೌಂಟಿಂದ ಸ್ವಲ್ಪ ಮನೆಗೆ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಅಪ್ ಆಯಿತು. ಅದು ನಾವು ಆಗಿದೆ, ಅದನ್ನ ಕೇಳ್ಕೊಂಡೆ ಹಚ್ಚಿದ್ದು, ದೀಪ ಹಚ್ಚಿರೋದಕ್ಕೆ ಆಗಿರೋದು, ಅದನ್ನ ಕೇಳ್ಕೊಂಡೆ ಹರಿಸ್ಕೊಂಡಿದ್ದು, ಅದು ಕ್ಲಿಯರ್ ಆಗಿದೆ, ಅದೊಂದು ತುಂಬ ಖುಷಿ ಇದೆ. ಹಾಗಾಗಿ ಇನ್ನೊಂದನ್ನ ಕೇಳ್ಕೊಂಡೋಗಿ ಬಂದಿರೋದು.